ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ನಂದಾರ ಪದವಿನಿಂದ ಆರಂಭವಾಗುವ ಮಲೆನಾಡು ಹೈವೇಯಲ್ಲಿ ಬೀದಿ ದೀಪಗಳು ಕಳೆದ 2 ವರ್ಷಗಳಿಂದ ಆರಿ ಹೋಗಿದ್ದು ಇಡೀ ರಸ್ತೆ ಕತ್ತಲೆಯಲ್ಲಿ ಮುಳುಗಿದೆ. ಗಡಿಯ ನಂದಾರ ಪದವಿನಿಂದ ಚೇವಾರ್ವರೆಗಿನ ಸುಮಾರು 28 ಕಿಲೋಮೀಟರ್ ಉದ್ದದ ಈ ಹೆದ್ದಾರಿಯಲ್ಲಿ ಸೌರಶಕ್ತಿ ಚಾಲಿತ ದೀಪಗಳು ಕೆಟ್ಟು ನಿಂತಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜಾಣ ಕುರುಡು ಪ್ರದರ್ಶಿಸುತ್ತಿದ್ದಾರೆ. ಮಲೆನಾಡಿನ ಅಭಿವೃದ್ಧಿಯ ಕನಸಾಗಿದ್ದ ಈ ಹೈವೇ ಈಗ ರಾತ್ರಿಯಾಗುತ್ತಲೇ ಜನರಲ್ಲಿ ಭೀತಿ ಹುಟ್ಟಿಸುತ್ತಿದೆ. ರಸ್ತೆಗೆ ಬೆಳಕು ನೀಡಲು ನಿರ್ದಿಷ್ಟ ಅಂತರದಲ್ಲಿ ಅಳವಡಿಸಲಾಗಿದ್ದ ಸೋಲಾರ್ ದೀಪಗಳಲ್ಲಿ ಹೆಚ್ಚಿನವು ಈಗ ನಿಷ್ಕ್ರಿಯವಾಗಿದೆ. ಕೆಲವು ಕಡೆಗಳಲ್ಲಿ ಸಮಾಜ ವಿರೋಧಿ ಶಕ್ತಿಗಳು ಬೀದಿ ದೀಪಗಳ ಬ್ಯಾಟರಿಗಳನ್ನೇ ಕಳವು ಮಾಡಿದ್ರೂ ಅವುಗಳನ್ನು ಮರುಸ್ಥಾಪಿಸಲು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ವರ್ಕಾಡಿ, ಮೀಂಜಾ ಮತ್ತು ಪೈವಳಿಕೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಈ ರಸ್ತೆಯಲ್ಲಿ ಅತ್ಯಾಧುನಿಕ ಬಸ್ ತಂಗುದಾಣಗಳು ಮತ್ತು ಪಾದಚಾರಿ ಮಾರ್ಗಗಳನ್ನು ನಿರ್ಮಿಸಲಾಗಿದೆ. ಆದರೆ ಬೆಳಕಿನ ವ್ಯವಸ್ಥೆ ಇಲ್ಲದ ಕಾರಣ ಇವುಗಳು ರಾತ್ರಿ ಹೊತ್ತು ಪ್ರಯಾಣಿಕರಿಗೆ ಯಾವುದೇ ಪ್ರಯೋಜನಕ್ಕೆ ಬರುತ್ತಿಲ್ಲವೆಂಬ ಆರೋಪ ಕೇಳಿಬಂದಿದೆ. 2 ವರ್ಷಗಳಿಂದ ಇಲ್ಲಿ ಬೆಳಕಿಲ್ಲದೆ ಕತ್ತಲೆ ಆವರಿಸಿದೆ. ನವಕೇರಳ ಸದಸ್ಯ ಮತ್ತು ಲೋಕೋಪಯೋಗಿ ಇಲಾಖೆಗೆ ಹಲವು ಬಾರಿ ದೂರು ನೀಡಿದ್ರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ರಾತ್ರಿ ವೇಳೆ ಕಾಲ್ನಡಿಗೆಯೂ ಅಸಾಧ್ಯವಾಗಿದ್ದು ಕಾಡು ಪ್ರಾಣಿಗಳ ಕಾಟ ಮತ್ತು ಸಮಾಜ ವಿರೋಧಿಗಳ ಭಯದಿಂದ ಬದುಕುವಂತಾಗಿದೆ ಎಂದು ಸ್ಥಳೀಯ ನಿವಾಸಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಲೈಟ್ ಎಲ್ಲ പോയിട്ടുണ്ട് ಎಲ್ಲ ಬ್ಯಾಟರಿ ಎಲ್ಲ ಕಟ್ಟಿಟ್ಟುಕೊಂಡಿದ್ದಾರೆ. ഇപ്പോൾ എത്തിയാ പഞ്ചായത്തിന് ഒരു ലൈറ്റ് കത്തിക്കൊണ്ടുണ്ടാത്തത് 3 ജംഗ്ഷൻ ഒന്നൊന്നുമില്ല. കുറേ സമയമായി ഇപ്പോൾ ഒരു 6-7 തിങ്കളായി ഇപ്പോൾ ലൈറ്റില്ല. അവിടെ എല്ലാം പണിയായി. ಬ್ಯಾಟ್ರಿ ಇಲ್ಲ. ಸಾಮಾನ್ಯವಾಗಿ ಲೋಕೋಪಯೋಗಿ ಇಲಾಖೆಯು ರಸ್ತೆ ದೀಪಗಳ ನಿರ್ವಹಣೆಯನ್ನ ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರಿಸುತ್ತದೆ. ಆದರೆ ವರ್ಕಾಡಿ, ಮೀಂಜಾ ಮತ್ತು ಪೈವಳಿಕೆ ಪಂಚಾಯಿತಿಗಳಿಗೆ ಈ ದೀಪಗಳ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನ ಲೋಕೋಪಯೋಗಿ ಇಲಾಖೆ ಈವರೆಗೆ ನೀಡಿಲ್ಲ ಎನ್ನಲಾಗಿದೆ. ಇಲಾಖೆಗಳ ನಡುವಿನ ಈ ತಾಂತ್ರಿಕ ಜಗಳದಿಂದಾಗಿ ಸಾರ್ವಜನಿಕರು ಕತ್ತಲೆಯಲ್ಲಿ ಪ್ರಯಾಣಿಸುವಂತಾಗಿದೆ. ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಿಸಲಾದ ಮಲೆನಾಡು ಹೈವೇಯ ಈ ಕತ್ತಲೆಯನ್ನ ಹೋಗಲಾಡಿಸಲು ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುವರೇ ಎಂಬುದನ್ನು ಕಾದು ನೋಡಬೇಕಿದೆ. ರೆಹಮಾನುದ್ಯಾವರ ವಿ4 ನ್ಯೂಸ್, ಮಂಜೇಶ್ವರ.